ನಮಸ್ತೆ ಎಲ್ರಿಗೂ. ನಾನು ನಿರ್ದೋಷಿ ಜಯಶ್ರೀಕುಮಾರಿ ಮಾತಾಡ್ತಿದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಈಗ ಹೊಸ ವರ್ಷ ಬರ್ತಿದೆ, ಅಂದರೆ 2024 ಕ್ಯಾಲೆಂಡರ್ ಚೇಂಜ್ ಆಗ್ತಿದೆ. ಸೊ ಎಲ್ರಿಗೂ ಈ ವರ್ಷ ಹೊಸದನ್ನೇ ತರಲಿ, ಎಲ್ಲರ ಜೀವನದಲ್ಲೂ ನೀವು ಅಂದ್ಕೊಂಡ ಸಾಧನೆ ಆಗಲಿ. ಹಾಗೆ ಏನೆಲ್ಲ ನೆಗೆಟಿವಿಟಿ ಇದೆ ನಿಮ್ಮಲ್ಲಿ, ನಿಮ್ಮ ಸುತ್ತಮುತ್ತ ಏನೆಲ್ಲ ನೆಗೆಟಿವಿಟಿ ಇದೆ, ಹಾಗೆ ಬೇಡದೇ ಇರುವ ಥಿಂಕಿಂಗ್ಗಳಿದೆ, ಹಾಗೆ ಬೇಡದೇ ಇರುವ ಎಲ್ಲ ಘಟನೆಗಳ ನೆನಪು ಇದೆ, ಅದನ್ನೆಲ್ಲ ಮುಗಿಸಿ ನೀವು ಹೊಸ ಒಂದು ಇಯರಿಗೆ ಬನ್ನಿ. ಹಾಗೆ ನಿಮಗೆ ಒಳ್ಳೇದಾಗಲಿ, ಹಾಗೆ ನಮಗೆಲ್ರಿಗೂ ಒಳ್ಳೇದಾಗಲಿ. ನಾವು ಏನೇನು ಅಂದ್ಕೊಂಡಿದ್ದೇವೋ ಅದನ್ನೆಲ್ಲ ಸಾಧಿಸುವತ್ತ ನಮ್ಮ ಯೋಚನೆ ಇರಲಿ. ನಮ್ಮ ಜೀವನ ಸುಖಮಯವಾಗಲಿ. ಕಷ್ಟ ಅನ್ನೋದು ಮನುಷ್ಯನಿಗೆ ಬಂದೇ ಬರುತ್ತೆ, ಯಾಕೆ ಪ್ರಾಣಿಗಳಿಗೂ ಬರುತ್ತೆ ಅಲ್ವಾ? ಹಾಗೆ ಆ ಕಷ್ಟಗಳನ್ನ ಎದುರಿಸಿ ನಿಲ್ಲೋದು, ಹಾಗೆ ಆ ಕಷ್ಟಗಳನ್ನ ಒಂದೋ ಮರೆತು ಮುಂದೆ ಸಾಗೋದು, ಅಥವಾ ಅದನ್ನ ಎದುರಿಸಿ ಪರಿಹಾರ ಮಾಡಿಕೊಂಡು ಮುಂದೆ ಸಾಗೋದು ಒಳ್ಳೆಯದು. ತೊಂದರೆಯೊಂದಿಗೆ ನಾವು ಪಯಣ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಜೀವನ ಪರ್ಯಂತ ನೋವೇ ತುಂಬಿಕೊಂಡಿರುತ್ತೆ. ಸೊ ಸಾರ್ಟ್ ಔಟ್ ಮಾಡಿಕೊಂಡು ನಾವು ಮುಂದೆ ಹೋಗೋದು ಒಳ್ಳೆಯದು. ಹಾಗೆ ಅಥವಾ ಆ ಸಮಸ್ಯೆಯಿಂದ ಹೊರಗಡೆ ಬಂದು ಅದನ್ನಲ್ಲೇ ಬಿಟ್ಟು ಅದರಿಂದ ಹೊರಗಡೆ ಬಂದು ನಾವು ಹೊರಗಡೆ ಬಂದು ಡಿಸಿಷನ್ ತಗೊಂಡು ನಾವು ಮುಂದಕ್ಕೆ ಹೋಗೋದು ತುಂಬಾನೇ ಒಳ್ಳೆಯದು. ಹಾಗೆ ಎಲ್ರಿಗೂ ಈ ಒಂದು ಕ್ಯಾಲೆಂಡರ್ ಚೇಂಜ್ ವರ್ಷ ಅಂದರೆ 2024 ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೆದನ್ನೇ ಮಾಡಲಿ. ಆ ಭಗವಂತ ಎಲ್ರಿಗೂ ಒಳ್ಳೆಯದೇ ಮಾಡಲಿ. ಯೂನಿವರ್ಸ್ ಅನ್ನೋದು ಒಂದು ಎಲ್ರಿಗೂ ಹೊಸದಾದ ಒಂದು ಯೋಚನೆಗಳನ್ನ ಈಡೇರಿಸ್ಲಿ ಅಂತ ನಾನು ಆಶಿಸ್ತೀನಿ, ಹಾಗೆ ಪ್ರಾರ್ಥಿಸ್ತೀನಿ. ಒಬ್ರು ನನಗೆ ಕಮೆಂಟ್ ಮಾಡಿದ್ದಾರೆ, ನೋಡಿ ಮೇಡಮ್, ಕೆಲವು ಹೆಣ್ಣು ಮಕ್ಕಳ ಕಷ್ಟ ಹೇಳ್ತೀನಿ. ಗಂಡ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತಾನೆ, ಅವಳು ಹೇಳಿದ್ದು ಮಾಡ್ತಾನೆ, ಆದ್ರೆ ಹಿಂದೆ ಬೇರೆ ಹೆಂಗಸರ ಜೊತೆ ಸಂಬಂಧ ಇಟ್ಕೊಳ್ತಾರೆ. ಯಾಕೆ ಹೀಗ್ ಮಾಡ್ತಾರೆ ಅಂತ ಕೇಳಿದ್ರೆ, ಯಾಕೆ ಹೀಗ್ ಮಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರನೇ ಇರಲ್ಲ. ಬಿಟ್ಟೋಗಿ ಅಂತ ಹೇಳಿದ್ರೆ ನಿನ್ನ ಬಿಟ್ಟೋಗಕ್ಕೆ ಆಗಲ್ಲ ಅಂತಾರೆ. ಇದಕ್ಕೆ ಏನ್ ಮಾಡೋದು ಅಂತ ಕೇಳ್ತಾರೆ. ಸೊ ಕೇಳಿದ್ದಾರೆ ಒಬ್ರು ಕಮೆಂಟ್ ಮಾಡಿ. ಸೊ ಇದಕ್ಕೆ ನಾನೇನ್ ಹೇಳೋದು ಅಂದ್ರೆ, ಏನ್ ಮಾಡೋದು ಅಂದ್ರೆ, ನೋಡಿ, ನೀವು ಕೊಟ್ಟಿರೋ ಸಲಿಗೆನೆ ಅವರಿಗೆ ದುರುಪಯೋಗ ಮಾಡ್ಕೊಂಡಿದ್ದಾರೆ, ನಿಮ್ಮ ಪ್ರೀತಿನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಒಂದು, ನಿಮ್ಮ ನಂಬಿಕೆಯನ್ನ ಅವರು ಉಳಿಸ್ಕೊಂಡಿಲ್ಲ. ಇನ್ನೊಂದು, ಹಾಗೆ ನೀವು ಅಷ್ಟೊಂದು ಅವರನ್ನ ಫ್ರೀ ಬಿಟ್ಟಿರೋದು ನಿಮ್ಮ ತಪ್ಪು. ಓಕೆ, ಇಷ್ಟೆಲ್ಲ ತಪ್ಪು ನಿಮ್ಮ ಕಡೆಯಿಂದ ಆಗಿದೆ. ಓಕೆ, ಮದುವೆಗೆ ಮುಂಚಿನಿಂದಲೇ ರಿಲೇಶನ್ಶಿಪ್ ಇದ್ದು ಆ ಮದುವೆ ನಿಮ್ಗೆ ಆಗಿದ್ದಿದ್ರೆ ಅದು ಅವರದೇ ತಪ್ಪು. ಮದುವೆ ಆದ್ಮೇಲೆ ಬೇರೆ ಹೊರಗಡೆ ರಿಲೇಶನ್ಶಿಪ್ ಕ್ರಿಯೇಟ್ ಆಗಿದ್ರೆ ಅದು ನಿಮ್ಮ ತಪ್ಪು ಅಂತ ನಾನು ಹೇಳ್ತೀನಿ. ಇನ್ವೆ ಏನೇ ಆಗಲಿ, ಅದಕ್ಕೆ ನೀವು ತಯಾರಾಗಿ ಅದು ಹೇಗೆ ಸಾರ್ಟ್ ಔಟ್ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ನೀವು ಅದರಿಂದ ಹೊರಗಡೆ ಬರಬೇಕಾಗತ್ತೆ. ಹೊರಗಡೆ ಅಂದ್ರೆ ಡಿವೋರ್ಸ್ ತಗೊಂಡು ಹೊರಗಡೆ ಅಂತ ಅಲ್ಲ, ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ನಾನು ಹೇಳ್ತೀನಿ. ಒಂದು ಕೆಲವೊಂದು ದಶಾಭುಕ್ತಿಗಳು ಚೇಂಜ್ ಆಗ್ತಾ ಇದ್ದಾಗ, ಅಂದ್ರೆ ನಡೀತಾ ಇದ್ದಾಗ, ಹಳೆ ದಶಾಭುಕ್ತಿ ಚೆನ್ನಾಗಿರ್ಬೋದು, ಮದುವೆ ಟೈಮಲ್ಲಿ ನಿಮ್ಮ ಅವರ ಮದುವೆ ಜೀವನ ಚೆನ್ನಾಗಿರ್ಬೋದು. ಮಧ್ಯದಲ್ಲಿ ಯಾವುದೋ ಒಂದು ದಶಾಭುಕ್ತಿ ಬಂದಾಗ ಶುಕ್ರನೊಂದಿಗೆ ಬೇರೆ ಇನ್ನಿತರ ಗ್ರಹಗಳು ಸೇರ್ಕೊಂಡಾಗ ಆಸೆ ಆಕಾಂಕ್ಷೆ ಅಥವಾ ಇನ್ನೊಂದು ಸೆಕೆಂಡ್ ಅಫೇರ್ಸ್ ಅಥವಾ ಏನೋ ಒಂದು ಸ್ಟಾರ್ಟ್ ಆಗಿ ಅವರಿಗೆ ಈ ತರ ಆಗಿರಬಹುದು. ಆ ಒಂದು ವ್ಯಕ್ತಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರಲೂಬಹುದು. ಅಥವಾ ನೀವು ಹೇಳೋ ಪ್ರಕಾರ ಅವರು ಹ್ಯಾಪಿ ಆಗಿದ್ದಾರೆ, ನಿಮ್ಮೊಂದಿಗೂ ಹ್ಯಾಪಿ ಆಗಿದ್ದಾರೆ, ಅವರೊಂದಿಗೂ ಹ್ಯಾಪಿ ಆಗಿದ್ದಾರೆ ಅನ್ನೋ ಒಂದು ಪರಿಸ್ಥಿತಿ. ಇದು ರಾಜ ಮಹಾರಾಜರ ಕಾಲದಿಂದಲೂ ನಡ್ಕೊಂಡು ಬಂದಿರುವಂಥದ್ದು. ಅವರಿಗೆ ಎಷ್ಟೋ ಹೆಣ್ಮಕ್ಳು ಅಂದ್ರೆ ಹೆಂಡತಿಯರಿದ್ರು ಕೂಡ ಅವರು ಹ್ಯಾಪಿಯಾಗೇ ಇರ್ತಿದ್ರು ಅನ್ನೋ ಒಂದು ಸ್ಟೋರಿ ಎಲ್ಲ ನಾವು ನೋಡಿದೀವಿ ಅಲ್ವಾ? ಸೊ ಎಲ್ರಿಗೂ ನಿಯತ್ ಅನ್ನೋದು ಬರೋದಿಲ್ಲ. ಅದು ಗಂಡ ಹೆಂಡತಿ ಅವರೊಂದಿಗೆ ಏಕಪತ್ನಿ ವ್ರತಸ್ಥ ಆಗಿರ್ಲಿ ಅಥವಾ ಪತಿವ್ರತೆ ಆಗಿರ್ಲಿ, ಅದೆಲ್ಲ ಪಾಲಿಸ್ಕೊಳ್ಳಲ್ಲ ಯಾರು ಕೂಡ ಮದುವೆ ಆದ್ಮೇಲೆ. ಓಕೆ, ಮದುವೆಗೆ ಮುಂಚೆ ಹೇಗಾದ್ರೂ ಇರ್ಲಿ, ಬಟ್ ಮದುವೆ ಆದ್ಮೇಲೆ ಒಂದೇ ಹೆಂಡತಿ ಒಂದೇ ಗಂಡ ಈ ತರ ಬದುಕ್ಬೇಕಾಗತ್ತೆ. ಕಂಡಲ್ಲಿ ಹೋಗೋದು ಅಥವಾ ಕಂಡಲ್ಲಿ ಮನಸ್ಸು ಹಾಕೋದು ಅದೆಲ್ಲ ತಪ್ಪು.
ಕಣ್ಣು ಹಾಕೋದು ಅದೆಲ್ಲ ತಪ್ಪು. ಯಾಕಂದ್ರೆ ಅದು ಮಾನಸಿಕವಾಗಿಯೂ ಅನೈತಿಕ, ಹಾಗೆ ದೈಹಿಕವಾಗಿಯೂ ಅನೈತಿಕ. ಅದು ಸರಿ ಹೋಗಲ್ಲ. ನಮ್ಮ ಒಂದು ನಂಬಿಕೆ ಅಂತ ಇರುತ್ತಲ್ಲ, ಅದಕ್ಕೆ ದ್ರೋಹ ಆಗುತ್ತೆ. ಇವಾಗ ಮದುವೆ ಅಂತ ಹೇಳಿದ್ರೇನೆ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ ಇದೆಲ್ಲ. ಸೊ ಮಾನಸಿಕವಾಗಿಯೂ ಅವರು ನಮ್ಮ ಜೊತೆ ಚೆನ್ನಾಗಿರ್ಬೇಕು, ಹಾಗೆ ದೈಹಿಕವಾಗಿಯೂ ನಮ್ಮ ಜೊತೆ ಚೆನ್ನಾಗಿರ್ಬೇಕು. ಯಾವುದೇ ಅಪಚಾರ ಆಗ್ಬಾರ್ದು ಅಂತ. ನಮ್ಮ ಜೊತೆ ಚೆನ್ನಾಗಿದ್ದಾರೆ ಎಂದ ಮಾತ್ರಕ್ಕೆ ಅವ್ರ ಅಪಚಾರನೆ ಮಾಡಲ್ಲ ಅಂತಲ್ಲ. ಸೊ ಪ್ರತಿಯೊಂದು ವಿಚಾರದಲ್ಲೂ ಮುಚ್ಚುಮರೆ ಇರಬಾರ್ದು, ಚೆನ್ನಾಗಿರ್ಬೇಕು. ಅವರು ಯಾವುದೇ ವಿಷಯವನ್ನ ಮುಚ್ಚಿರ್ಬಾರ್ದು, ಹಾಗೆ ಬೇರೆ ಸಂಬಂಧಗಳನ್ನ ಇಟ್ಕೊಳ್ಳೋದು ಅದು ತುಂಬಾನೇ ದೊಡ್ಡ ತಪ್ಪು. ಯಾರೇ ಆಗಿರ್ಲಿ, ಎಷ್ಟೇ ಕೋಟ್ಯಾಧಿಪತಿ ಆಗಿರ್ಲಿ, ಎಷ್ಟೇ ಬಡವನಾಗಿರ್ಲಿ, ಅಂಥದ್ದೆಲ್ಲ ತಪ್ಪು ಅಂತ ನಾನು ಹೇಳೋದು. ಸೊ ಹಾಗೆ ಈಗಿನ ಕಾಲದಲ್ಲಿ ಯಾರು ಶ್ರೀರಾಮಚಂದ್ರ ಇಲ್ಲ, ಹಾಗೆ ಸೀತಾಮಾತೆ ಆಗ್ಲಿ ಈ ತರ ಎಲ್ಲ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ರಿಗೂ ಎಲ್ಲ ಒಂದು ಮನಸ್ಥಿತಿನೂ ಅತಿ ಆಸೆ, ಅಂದ್ರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅನ್ನೋ ಒಂದು ನಿಯಮ ಹೋಗಿದೆ ಅಲ್ವಾ. ಸೊ ಹಾಗೆ ಇದಕ್ಕೆಲ್ಲ ಸಫರ್ ಆಗೋದು, ಬಲಿಪಶು ಆಗೋದು ಇನ್ನೊಬ್ರು. ಒಬ್ರ ಈ ಆಟಗಳಿಂದ, ಮಂಗನಾಟ ಅಂತ ಹೇಳ್ತಾರಲ್ಲ, ಈ ಒಂದು ಆಟದಿಂದ ಇನ್ನೊಬ್ರು ಸಫರ್ ಆಗೋದು. ಓಕೆ, ಇದರಿಂದ ನೀವು ಹೊರಗಡೆ ಬರ್ಲೇಬೇಕಾಗುತ್ತೆ. ಯಾರಿಗೆ ಮನ್ಸನ್ನ ಕಂಟ್ರೋಲ್ ಮಾಡಕ್ ಆಗುತ್ತೋ ಅವರು ಈ ತರ ಎಲ್ಲ ಆಗಲ್ಲ. ಅವರಿಗೆ ಇದ್ದದ್ರಲ್ಲಿ ತೃಪ್ತಿ ಪಡೋ ಒಂದು ಮನೋಭಾವನೆ ಇರುತ್ತೆ. ಸೊ ಕೆಲವರು ಹಾಗೆ ಒಂದು ಮನೆ ಇದ್ದಾಗ ಇನ್ನೊಂದ್ ಮನೆ ಕಟ್ತಾರೆ, ಇನ್ನೊಂದ್ ಮನೆ ಇದ್ದಾಗ ಇನ್ನೊಂದ್ ಮನೆ ಕಟ್ತಾರೆ. ಹಾಗೆ ಹೆಂಡತಿನೂ ಹಾಗೆ, ಅವರಿಗೆ ಒಂದು ಹೆಂಡತಿ ಸಾಕಾಗಲ್ಲ ಅನ್ಸುತ್ತೆ ಅವರ ಮನಸ್ಸಿಗೆ, ಹಾಗೆ ಎಲ್ಲ ರೀತಿಯಿಂದಲೂ ಇನ್ನೊಂದು ಬೇಕು ಅಂತ ಅನ್ಸಿರಬಹುದು. ಅವರ ಒಂದು ಆಲೋಚನೆಗೆ ಬಿಟ್ಟಿತ್ತು. ಹೆಚ್ಚಾಗಿ ರಾಜಕಾರಣಿಗಳಾಗ್ಲಿ, ಫಿಲ್ಮ್ ಇಂಡಸ್ಟ್ರಿ ಆಗ್ಲಿ, ಸಾಮಾನ್ಯವಾಗಿ ಎಲ್ಲ ಕಡೆಯಿಂದಲೂ ಇದು ಇದ್ದಿದ್ದೆ. ಸ್ವಲ್ಪ ಹಣ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ಅವರಿಗೆ ಬೇರೆ ಎಲ್ಲ ರಿಲೇಶನ್ಶಿಪ್ಗಳು ಬೇಗ ಅಂಟ್ಕೊಳ್ಳುತ್ತೆ, ಹಾಗೆ ನೆನಪಾಗುತ್ತೆ ಅನ್ಸುತ್ತೆ. ಓಕೆ, ಅವರವರ ಒಂದು ಜೀವನ ಅಂತ ಬಿಟ್ಬಿಡ್ಬೋದು. ಬಟ್ ಸಫರ್ ಆಗುವಂಥವ್ರು ಒಂದು ಹೆಂಡತಿ ಅಥವಾ ಗಂಡ. ಓಕೆ, ಈ ರೀತಿ ಅವರ ಒಂದು ಜೀವನ ಅವರು ಮಾಡ್ಕೊಳ್ತಾರೆ, ನೋಡ್ಕೊಳ್ತಾರೆ. ಬಿಟ್ಟು ಮುಂದೆ ಹೋಗೋಣ ಅಂತ ಹೇಳಿದ್ರು ಅವರು ಬಿಡಲ್ಲ. ಹಾಗೆ ಅವರು ಒಬ್ಬರ ಜೊತೆನೂ ಇರಲ್ಲ, ಎಲ್ರೂ ಬೇಕು ಅವರಿಗೆ. ಸಫರ್ ಆಗುವವರು ಮನಸ್ಸಿನಲ್ಲಿ ಯಾರು ಕೊರಗ್ತಾರೋ ಅವರಿಗೆ ಕಟ್ಟಿಟ್ಟ ಬುದ್ಧಿ ಕಣ್ಣೀರು ಅಷ್ಟೇ. ಆ ವ್ಯಕ್ತಿ ನಾಟಕ ಮಾಡ್ತಾ ಇರ್ಬೋದು ಅಂತ ನನ್ಗೆ ಅನ್ಸಿದ್ದು. ಯಾಕಂತ ಹೇಳಿದ್ರೆ ನಿನ್ನನ್ ಬಿಟ್ಟ ಇರಕ್ಕಾಗಲ್ಲ ಅಂತ ಹೇಳಿದ್ರೆ ನಾಟಕ ಮಾಡ್ತಾ ಇರಬಹುದು. ಒಂದು ಹಣದ ಪರಿಸ್ಥಿತಿ, ಆ ವ್ಯಕ್ತಿ ಹೇಗಿದ್ದಾರೆ, ಶ್ರೀಮಂತವಾಗಿದ್ದಾರ ಅಥವಾ ಫೈನಾನ್ಷಿಯಲಿ ಅವ್ರಿಗೆ ಏನಾದ್ರು ಸಪೋರ್ಟ್ ನಿಮ್ ಕಡೆಯಿಂದ ಸಿಗುತ್ತಾ, ಅಥವಾ ಅದಕ್ಕೋಸ್ಕರ ಆ ತರ ಮಾಡ್ತಿದಾರ, ಅಥವಾ ಏನಂತ ನೀವು ಚೆಕ್ ಮಾಡ್ಬೇಕಾಗುತ್ತೆ. ಒಂದು ಆ ಥರ ನೀವು ಚೆಕ್ ಮಾಡಿ. ನ್ಯಾಯಯುತವಾಗಿ ನಿಮ್ಮ ಜೊತೆನೆ, ಅಂದ್ರೆ ಇಲ್ಲಿಗಲ್ ರಿಲೇಶನ್ಶಿಪ್ ಇಲ್ಲದೆ ಅವರು ನಿಮ್ಮ ಜೊತೆನೆ ಇರಬೇಕು ಅಂತ ನೀವು ಲೀಗಲಿ ಹೋಗಿ. ನೀವು ಫಸ್ಟ್ ಅಂದ್ರೆ ನಿಮ್ಗೆ ನಾನು ಒಂದು 3-4 ಐಡಿಯಾಸ್ ಕೊಡ್ತೀನಿ. ಏನಂತ ಹೇಳಿದ್ರೆ, ನೀವು ಜಾತಕ ಚೆಕ್ ಮಾಡಿ. ಅವ್ರದ್ದು ಜಾತಕ ಇದ್ರೆ ನೀವು ಜಾತಕ ಚೆಕ್ ಮಾಡಿ, ಅಥವಾ ಒಂದು ಪ್ರಶ್ನೆ ಹಾಕೊಂಡು ಚೆಕ್ ಮಾಡ್ಬೋದು. ಏನ್ ನಡೀತಿದೆ ಅವರ ಜೀವನದಲ್ಲಿ ಅಂತ. ಅವರ ಜೀವನದಲ್ಲಿ ಈ ಗ್ರಹಗತಿಗಳು ಏನ್ ಹೇಳುತ್ತವೆ ಅಂತ ನೀವು ಚೆಕ್ ಮಾಡಿದಾಗ ಮಾತ್ರ ಪರಿಹಾರವನ್ನು ಕಾಣ್ಕೋಬಹುದು. ಯಾಕಂತ ಹೇಳಿದ್ರೆ ಮನುಷ್ಯನ ಮನಸ್ಥಿತಿಗೆ ಗ್ರಹಗಳು ಕಾರಣ, ಆದ್ರೆ ಕಾರಣ ಮಾತ್ರ, ಅದನ್ನ ನೆರವೇರಿಸೋದು ಮನುಷ್ಯನೇ. ಸೊ ಅವನಿಗೆ ಅವನ ಮೇಲೆ ಕಂಟ್ರೋಲ್ ಇಲ್ಲ. ಅವನು ಬೇಕಾಬಿಟ್ಟಿಯಾಗಿ ಎಲ್ಲ ಕಡೆಯಿಂದಲೂ ಈ ರೀತಿ ಒಂದು ಅಭ್ಯಾಸವನ್ನು ಇಟ್ಕೊಳ್ತಾನೆ ಅಂತ ಹೇಳಿದ್ರೆ ಬರೀ ಗ್ರಹಗಳದ್ದೇ ತಪ್ಪಲ್ಲ, ಒಂದು ದೊಡ್ಡ ತಪ್ಪಿದೆ. ಸೊ ಅವರನ್ನ ಫ್ರೀ ಆಗಿ ಬಿಟ್ಟಿರೋದು ನಿಮ್ಮದು ಕೂಡ ತಪ್ಪಿದೆ. ತುಂಬಾ ದೊಡ್ಡ ಸಮಸ್ಯೆ ಆದಾಗ್ಲೇ ತಲೆ ಮೇಲೆ ಕೈ ಹೋಗುತ್ತೆ. ಸಣ್ಣ ಸಣ್ಣ ತಪ್ಪುಗಳನ್ನೇ ತಿತ್ತಾ ಹೋದಾಗ ಯಾಕೆ ಲೇಟು,
ಈ ಥರ ಎಲ್ಲ ಸಣ್ಣ ಸಣ್ಣ ತಪ್ಪುಗಳನ್ನ ಹುಡುಕ್ತಾ ಹೋದಾಗ ಅವರಿಗೊಂದು ಭಯ ಇರುತ್ತೆ. ನಾವು ತಪ್ಪು ಮಾಡಬಾರ್ದು. ಓಕೆ, ಅವರೆಷ್ಟಿಗೋ ಹೊತ್ತಿಗೆ ಬರೋದು, ನೀವೆಷ್ಟಿಗೋ ಹೊತ್ತಿಗೆ ಬರೋದು, ಈ ಥರ ಎಲ್ಲ ಇವಾಗಿನ ಪರಿಸ್ಥಿತಿ ಹಾಗೆ. ಹೊರಗಡೆ ಜೀವನ, ಲೈಫ್ ಸ್ಟೈಲು ಆ ಥರ ಇದೆ. ಎಲ್ಲರೂ ಕೆಲ್ಸಕ್ಕೆ ಹೋಗೋದು. ಸೊ ಅವರವರಷ್ಟಕ್ಕೆ ಇವರಷ್ಟಕ್ಕೆ ಇದ್ದಾಗ ಏನಾಗುತ್ತೆ, ಬಾಂಡಿಂಗ್, ಒಂದು ಮದುವೆ ಅನ್ನೋದು ಅವರಿಗೆ ಸೊಸೈಟಿಯಲ್ಲಿ ತೋರಿಸ್ಲಿಕ್ಕೆ ಒಂದು ಮದುವೆ, ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸೋಕ್ಕೆ. ಆಮೇಲೆ ಅವರ ನಿಜ ಜೀವನ ಹಾಳಾಗಿರುತ್ತೆ. ಸೊ ಈ ಥರ ರಿಲೇಶನ್ಶಿಪ್ ಇಲ್ಲೀಗಲ್ ಆ ಥರ ಎಲ್ಲ ಇರುತ್ತೆ. ಸೊ ಅವರು ಮದುವೆ ಆಗಿರಲೂಬಹುದು, ನೋಡಿ ಚೆಕ್ ಮಾಡಿ. ಸೊ ಒಂದು ನೀವು ಜಾತಕ ಪ್ರಶ್ನೆ ಈ ಥರ ಎಲ್ಲ ಹಾಕೊಂಡು ನೀವು ಅದನ್ನ ತಿಳ್ಕೊಬಹುದು. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ಅಥವಾ ನೀವು ಅವರು ಬೇರೆ ಒಬ್ಬರಿಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ, ಅದು ಯಾರು ಅವರನ್ನ ಸರ್ಚ್ ಮಾಡಿ, ಅವರನ್ನ ಒಂದು ಫೈಂಡ್ ಔಟ್ ಮಾಡಿ, ಅವರ ಜೊತೆ ಮಾತಾಡಿ, ಅವರ ಒಂದು ಏನ್ ಕತೆ ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ಅಥವಾ ಬೇರೆಯವರಿಂದ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಹಾಗೆ ನೀವು ಅದೇ ತರ ಮಾಡಕ್ಕೆ ಟ್ರೈ ಮಾಡಿ. ಅಂದ್ರೆ ಇವಾಗ ನೀವೇ ಬೇಕು ಅಂತ ನಿಮ್ಮ ಗಂಡನ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರ ಅಂತ ಗೊತ್ತಿಲ್ಲ ನಂಗೆ. ಸೊ ಗಂಡ ಆದವರಿಗೆ ಹೆಂಡತಿನೇ ಬೇಕು ಅಂತ ಹೇಳ್ತಾರಲ್ವಾ. ಸೊ ಆ ಥರ ಹೇಳುವಾಗ ಈ ಹೆಂಡತಿನೂ ಅದೇ ಥರ ಮಾಡಬೇಕಾಗುತ್ತೆ. ಇನ್ನೊಬ್ಬರೊಂದಿಗೆ ಸಂಬಂಧ ಇರೋ ಹಾಗೆ ಆ್ಯಕ್ಟ್ ಮಾಡಬೇಕಾಗತ್ತೆ. ಸೊ ನಿಜವಾಗ್ಲೂ ಸುಮ್ಮನೆ ಆ್ಯಕ್ಟ್ ಮಾಡೋಕ್ಕೆ ಹೋಗಿ ನಿಜವಾಗ್ಲೂ ಆ ಥರ ಪ್ರಾಬ್ಲಮಲ್ಲಿ ಬಿದ್ದು ಮತ್ತೆ ಎಡವಟ್ ಮಾಡ್ಕೊಳ್ಳೋದು ಬೇಡ. ಸೊ ನಾನು ಹೇಳ್ತಾ ಇರೋದು, ಫಿಲ್ಮಲ್ಲೆಲ್ಲ ತೋರಿಸ್ತಾರಲ್ವಾ. ಸೊ ಒಬ್ಬರಿಗೆ ಬುದ್ಧಿ ಕಲ್ಸಕ್ಕೆ ಅದೇ ಥರ ಗಂಡ ಅವ್ರ ಹೆಂಡತಿ ಅದೇ ಥರ ಮಾಡಿದಾಗ ಅವರಿಗೆ ರಿಯಲೈಸ್ ಆಗಿ ಅವರ ತಪ್ಪು ಮಾಡ್ತಿದಾರೋ ಅವರಿಗೆ ಅವರ ತಪ್ಪು ರಿಯಲೈಸ್ ಆಗಿ ಅವರು ಮತ್ತೆ ಸರಿ ಹೋಗ್ತಾರೆ ಅನ್ನೋ ಒಂದು ನನ್ನ ಮಾತು. ಓಕೆ, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮತ್ತೆ ಅದನ್ನ ಮಾಡಕ್ ಹೋಗಿ ನೀವೇ ಮತ್ತೆ ಪ್ರಾಬ್ಲಮ್ ಅಲ್ಲಿ ಬೀಳೋದು ಬೇಡ. ಓಕೆ, ಜಾಗ್ರತೆಯಿಂದ ನಿಭಾಯಿಸಿ. ಇದೊಂದು ಸಣ್ಣ ಅಡ್ವೈಸು. ಓಕೆ, ಆಮೇಲೆ ಮೂರನೇದಾಗಿ ಏನ್ ಹೇಳೋದಂತ ಹೇಳಿದ್ರೆ, ಲೀಗಲಿ ನೀವು ಆಕ್ಷನ್ ತಗೊಳ್ಳಿ. ಲೀಗಲಿ ಇದಕ್ಕೆಲ್ಲ ನೀವು ಅವರು ಬಗ್ಗಲ್ಲ ಅಥವಾ ಅವರೆಲ್ಲ ಇದು ಮಾಡಲ್ಲ ಅಂತ ಹೇಳಿದ್ರೆ ನೀವು ಲೀಗಲಿ ಒಂದು ಹೋಗ್ಬೋದು. ಯಾಕಂತ ಹೇಳಿದ್ರೆ ನೀವೇ ಹೆಂಡತಿ ಆಗಿರೋದ್ರಿಂದ ನೀವು ಲೀಗಲಿ ಆಕ್ಷನ್ ಅನ್ನ ತಗೋಬಹುದು. ಅಥವಾ ಇದಕ್ಕೆಲ್ಲ ಯಾವುದಕ್ಕೂ ನಿಮ್ಗೆ ಬೇಡ ಅಥವಾ ಈ ತರ ಎಲ್ಲ ಇದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ, ಫೋನ್ ನಂಬರನ್ನ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಒಂದು ಡಿವೈನ್ ಸಪೋರ್ಟ್ ಅನ್ನ ತಗೊಳ್ಳಿ. ಯಾಕಂದ್ರೆ ಮಂತ್ರವೋ ತಂತ್ರವೋ ಏನೋ ಒಂದು ನಾನು ಪರಿಹಾರವನ್ನ ತಿಳಿಸ್ತೀನಿ ನಿಮ್ಗೆ. ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ತಿಳಿಸ್ತೀನಿ. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಯಾರದೇ ಒಂದು ಜೀವನ ಆಗ್ಲಿ ನೆಮ್ಮದಿಯಿಂದ ಇರ್ಬೇಕು. ಹಣ ಇದೆಯೋ ಹಣ ಇಲ್ವೋ, ಅವರ ಒಂದು ಗಂಡ ಹೆಂಡತಿ ಆದ್ಮೇಲೆ ಅವರ ಮಕ್ಕಳು ಮರಿ ಎಲ್ಲ ಇರ್ತಾರೆ ಮನೆಯಲ್ಲಿ. ಅವರು ನೆಮ್ಮದಿಯಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು, ಶುದ್ಧವಾದ ಮನಸ್ಸಿನಲ್ಲಿ ಇರ್ಬೇಕು. ಯಾವುದೇ ಮುಚ್ಚುಮರೆ ಮಾಡ್ಕೊಂಡು ಕಷ್ಟಪಡೋದು ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ನಿಮಗೆ ಹೆಲ್ಪ್ ಮಾಡಕ್ಕೆ. ಓಕೆ, ನೀವು ಒಂದು ಡಿವೈನ್ ಸಪೋರ್ಟ್ ಅನ್ನ ತಗೊಳ್ಳೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಕೈಲಿ ಕೆಲವೊಂದು ಪ್ರಾಬ್ಲಮ್ಗಳು ಆದಾಗ ನಮ್ಗೆ ಪ್ರಾಬ್ಲಮ್ ಆದಾಗ ದೈವಶಕ್ತಿ ಅನ್ನೋದು ನಮ್ಮನ್ನು ಕಾಯುತ್ತೆ. ಸೊ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಸಹಾಯ ಮಾಡುತ್ತೆ. ಸೊ ನೀವು ಆ ಒಂದು ಯಾವ ರೀತಿ ಅದನ್ನ ಪರಿಹಾರ ಮಾಡ್ಕೋಬಹುದು, ಯಾವ ರೀತಿಯಿಂದ ಎಲ್ಲಿಂದ ಒಂದು ಸಪೋರ್ಟ್ ಅನ್ನು ತಗೋಬಹುದು ಅಂತ ನೀವು ಒಂದು ಕೂಲಂಕುಷವಾಗಿ ಥಿಂಕ್ ಮಾಡಿ ಒಂದು ಡಿಸಿಷನ್ ಅನ್ನ ತಗೊಳ್ಳಿ. ಈ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ನಿಮಗೆ ಒಂದು ಅಡ್ವೈಸ್ ಮಾಡ್ತೀನಿ. ಸೊ ಹಾಗೆ ಎಲ್ಲರ ಜೀವನದಲ್ಲೂ ಸಮಸ್ಯೆ ಅನ್ನೋದು ಬಂದೇ ಬರುತ್ತೆ. ಈ ಸಮಸ್ಯೆ ಅನ್ನೋದು ಬಂದಾಗ ನಾವು ಕನ್ಫ್ಯೂಸ್ ಆಗದೆ ಅಥವಾ ಒಂದು ಟೆನ್ಷನ್ ಮಾಡ್ಕೊಳ್ಳದೆ ಒಂದು ಕರೆಕ್ಟಾದ ನಿರ್ಧಾರವನ್ನು ತಗೊಂಡು ನಮ್ಗೇನು ಬೇಕು, ಆ್ಯಕ್ಚುಲಿ ನಮ್ಗೇನು ಬೇಕು, ಅದು ನಮ್ಗೇನು ಬೇಕು ಅದು ಕರೆಕ್ಟಾಗಿದ್ದರೆ, ನ್ಯಾಯಯುತವಾಗಿದ್ದರೆ ಅದನ್ನು
ಮಾಡಲಿಕ್ಕೆ ಹೆದರಬಾರ್ದು ಮತ್ತು ಡಿಲೇ ಮಾಡಬಾರ್ದು, ಅದನ್ನು ಮಾಡಬೇಕು. ಓಕೆ, ನೀವು ಹೋಗೋ ದಾರಿ ನಿಮಗೆ ನ್ಯಾಯಯುತವಾಗಿದೆ ಅಂತ ಅನಿಸಿದ್ರೆ, ನೀವು ಮಾಡೋ ಕೆಲಸ ತಪ್ಪಲ್ಲ ಅಂತ ಅನಿಸಿದ್ರೆ, ನೀವು ಯಾರಿಗೂ ಹೆದರಬೇಕಾದ ಅವಶ್ಯಕತೆ ಇಲ್ಲ, ಗಂಡ ಆಗಲಿ ಹೆಂಡತಿ ಆಗಲಿ. ಓಕೆ, ನೀವು ಸಪೋರ್ಟನ್ನು ತಗೊಳ್ಳಿ. ಓಕೆ, ಒಳ್ಳೆಯದಾಗಲಿ. ಈ ರೀತಿ ಒಂದು 2024ಗೆ ಹೊಸ ಒಂದು ಯೋಚನೆಗಳು ನಿಮಗೆ ಬರಲಿ. ಹಾಗೆ ಎಲ್ಲ ವೀಕ್ಷಕರಿಗೆ ಒಳ್ಳೆಯದಾಗಲಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡಿದ್ದೀರಾ ನಿಮಗೆಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವಿಡಿಯೋವನ್ನು ನೋಡಿ ಎಲ್ರಿಗೂ ಯಾರಿಗೆ ಅಗತ್ಯ ಮದುವೆ ಜೀವನದಲ್ಲಿ ನೆಮ್ಮದಿನೂ ಇರುತ್ತೆ, ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ, ಎಲ್ಲನೂ ಇರುತ್ತೆ. ನಾವು ಹೇಗೆ ಅಂದ್ಕೋತೀವಿ ಹಾಗೆ, ನಾವೇನು ಬಯಸ್ತೀವಿ ಹಾಗೆ, ನಾವು ಏನು ಬಯಸ್ತೀವಿ ಅದು ನಮಗೆ ಯೂನಿವರ್ಸ್ ಕೊಡುತ್ತೆ. ನಾವು ಕೆಟ್ಟದ್ದು ಬಯಸಿದ್ರೆ ಕೆಟ್ಟದ್ದು ಕೊಡುತ್ತೆ, ಒಳ್ಳೇದು ಬಯಸಿದ್ರೆ ಒಳ್ಳೇದು ಕೊಡುತ್ತೆ. ಹಾಗೆ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ಹಾರೈಸೋದು ನಮ್ಮ ಕರ್ತವ್ಯ. ಹಾಗೆ ಎಲ್ರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ